ಒಳ್ಳೆ ಅಕ್ಕ ತಂಗಿ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಪವಿತ್ರ ಭೂಮಿ ಮೇಲೆ ಕುಳಿತು ನಿಮ್ಮೆಲ್ಲರೂ ಶರಣಾರ್ಥಿಗಳು. ನಮ್ಮ ದೇಶದಲ್ಲಿ ರಮಣ ಮಹರ್ಷಿ ಅಂತ ಆಗೋದು ದೊಡ್ಡ ವ್ಯಕ್ತಿಗಳವರು, ಭಾಳ ಪಿಲ್ಟದ ದೇಶಿ ತತ್ವಜ್ಞಾನಿ ನಮ್ಮ ದೇಶಕ್ಕೆ ಬರ್ತಾನೆ. ರಮಣ ಮಹರ್ಷಿ ನೋಡಿ ನಾ ದೇವ್ರು ನೋಡಿಲ್ಲ, ದೇವರೇ ನೋಡಿದೆ ಅದು ರಮಣ ಮಹರ್ಷಿ ರೂಪದಲ್ಲಿ. ಅಂಥ ದೊಡ್ಡ ವ್ಯಕ್ತಿಗಳವರು. ಒಂದು ಸಲ ಅವ್ರ ಆಶ್ರಮದಲ್ಲಿ ರಮಣ ಮಹರ್ಷಿ ಕುಳಿತರು. ಅವ್ರ ಆಶ್ರಮದಲ್ಲಿ ಕುಳಿತಾಗ ಒಬ್ಬ ಯುವಕ ತನ್ನ ಜೀವನದಲ್ಲಿ ಭಾಳಷ್ಟು ಕಷ್ಟ, ತೊಂದರೆ, ನೋವು, ಹೆಂಡತಿಗೆ ಒಳ್ಳೆ ಗಂಡನ ಆಗಲಿಲ್ಲ, ಮಕ್ಕಳಿಗೆ ಒಳ್ಳೆ ತಂದೆ ಆಗಲಿಲ್ಲ, ತಾಯಿ ತಂದೆಗೆ ಒಳ್ಳೆ ಮಗನಾಗಲಿಲ್ಲ, ಸ್ನೇಹಿತರಿಗೆ ಒಳ್ಳೆ ಸ್ನೇಹಿತ ಆಗಲಿಲ್ಲ. ಅವ್ರಿಗೇನಷ್ಟು ಜೀವನ ಬ್ಯಾಸ ಇತ್ತು. ಸಾಕಿದ್ರೆ ಜೀವನ ಆತ್ಮಹತ್ಯೆ ಮಾಡ್ಬೇಕು ಅಂತ ಹೋಗುವಾಗ ದಾರಿಯಲ್ಲಿ ರಮಣ ಮಹರ್ಷಿ ಆಶ್ರಮ. ಆ ಇಬ್ಬರು ಅನ್ನಿಸ್ತದ ನಾ ಹೆಂಗಾದ್ರೂ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂಡು ಹೊಂಟೀನಿ. ಕೊನೆ ಕಾಲಕ್ಕೆ ದೊಡ್ಡವರು, ಪುಣ್ಯಾತ್ಮರು, ಮಹಾನುಭಾವಿಗಳು, ರಮಣ ಮಹರ್ಷಿಗಳು ಕೊನೆ ಕಾಲಕ್ಕೆ ಅವ್ರು ದರ್ಶನಕ್ಕೆ ಹೋಗಮ್ಮ. ಆ ಯುವಕ ರಮಣ ಮಹರ್ಷಿ ಹತ್ತಿರ ಹೋಗಿ ನಮಸ್ಕಾರ ಮಾಡತ್ತಾನ. ನನಗೆ ಜೀವನ ಬ್ಯಾಸ ಆಗ್ಯದ, ನಾನು ಜೀವನದಲ್ಲಿ ಜಿಗಿಸ್ಕೊಂಡಿದ್ದೀನಿ, ನಿರುತ್ಸಾಹ ಆಗಿದ್ದೀನಿ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಂತೀನಿ, ಏನಿಲ್ಲ ಕೊನೆ ಕಾಲಕ್ಕೆ ದರ್ಶನ ಮಾಡ್ಕೊಂಡು ಹೋಗೋದು ಬಂದೆ ಅಂತ ಹೇಳವು ಆ ಯುವಕ. ರಮಣ ಮಹರ್ಷಿಗಳು ಆ ಯುವಕ ಬಂದಾಗ ತಮ್ಮ ಆಶ್ರಮದಲ್ಲಿ ಬರೋ ಭಕ್ತರಿಗಾಗಿ ಈ ಊಟಕ್ಕೆ ಪತ್ರೊಳಿಕೆ ಮಾಡ್ತಾರೆ ಪತ್ರೊಳಿ ಊಟಕ್ಕೆ ಪತ್ರ ಹೇಳ್ತಿದ್ರು. ಹಣದ ದಾಸ ಕೊಡ್ತಿರು. ಆಗ ಏನೇನು ಜನರು ಊಟ ಮಾಡ್ತಿರು. ಆ ಯುವಕರಿಗೆ ಹೇಳಿದ್ರು, ಸ್ವಲ್ಪ ಕುಂದಿರಿಸಿ ಪತ್ರ ಹಣದು ತಯಾರು ಮಾಡಿ ಇಟ್ಟೆ ತೊಟ್ಟಿದ್ರು. ಯಾರು ತಾಸಾತ್ಮ ಕರೆದ್ರು ಆ ಹುಡುಗ, ಯಾರು ಆತ್ಮಹತ್ಯೆ ಹೊಟ್ಟಿದ್ದು ಆ ಹುಡುಗ ಕರೆದವು. ಆ ಹುಡುಗ ಕರೆದ ಹತ್ರ, ನೋಡ್ತಮ್ಮ ಈ ಪತ್ರೊಳಿ ಯಾವಲ್ಲ ಇವೆಲ್ಲ ತೊಗೊಂಡು ತಿಪ್ಪೆ ಹಾಕಿ ಬಂದರು ಅವರು ರಮಣ ಮಹರ್ಷಿಗಳು. ಆ ಯುವಕ ಅನ್ನಿಸ್ತದ ಆಶ್ಚರ್ಯ ಬಿಡ್ತಾವನಿಗೆ. ನೀವು ದೊಡ್ಡಂತ ಜಗತ್ತು ಹೇಳ್ತದ, ನೀವು ದೊಡ್ಡದು ನಾ ತಿಳ್ಕೊಂಡು ಇಷ್ಟು ಕಷ್ಟಪಟ್ಟು ತಯಾರು ಮಾಡಿರಿ ಪತ್ರೊಳಿ. ಈ ಪತ್ರೊಳಿ ತಯಾರು ಮಾಡಿ ಪತ್ರೊಳಿನ ತಿಪ್ಪೆಗೆ ಹಾಕಿ ಬಂದ್ರೆ ನಿಮ್ಮ ಶ್ರಮ ಆಗ್ತದ ಅಂತ ಕೇಳಿದ ಹುಡುಗ. ಆ ಹುಡುಗಂದ್ರು, ತಮ್ಮ ಈ ಪತ್ರೊಳಿ 2 ತಾಸಿನ ತಯಾರು ಮಾಡಿಟ್ಟಿನಿ, ಈ ಪತ್ರೊಳಿ ಒಗೆದು ಬಂದ್ರೆ ನನ್ನ ಶ್ರಮ ಯಾರ್ತಕ್ಕ ಧ್ಯಾನದ, ಮತ್ತು ನಿನ್ನನ್ನು ಹುಟ್ಟಿಸ್ಬೇಕಾದ್ರೆ ದೇವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು, ನೀವು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರ ಆ ದೇವ್ರ ಶ್ರಮ ಯಾರ್ತಕ್ಕ ಅಂತ ಮಾತು ಕೇಳಿದವರು. ಅದಕ್ಕೆ ನಿನ್ನನ್ನು ತಯಾರು ಮಾಡೋದಕ್ಕೆ ಹಲವು ವಿಷಯವ. ಕಣ್ಣು, ಕಾಲ, ಮೂಗ, ಬಾಯಿ ತಿದ್ದಿ ಮಾಡೋಣ. ಈ ಜಗತ್ತಿಗೆ ಯಾರಿಲ್ಲ, ಒಬ್ಬರಿಗೊಬ್ಬರಿಲ್ಲ. ಎಷ್ಟು ಅದ್ಭುತ! ದೇವರಿಟ್ಟು ನಿರ್ಮಾಣ ಮಾಡಿಲ್ಲ, ದೇವ್ರ ಶ್ರಮ ಯಾರ್ತಕ್ಕದಲ್ಲ. ಅದಕ್ಕೆ ಜೀವನದಲ್ಲಿ ಮನುಷ್ಯ ಉತ್ಸಾಹ ತುಂಬಕ್ಕೆ ಬದುಕು ಕಟ್ಟಿಕೊಂಡು ಈ ಬದುಕು ಒಳ್ಳೆದ ಕೈ ಉಪಯೋಗ ಆಗ್ಬೇಕಲ್ಲ. ನಾ ಏನು 100 ವರ್ಷ ಬದುಕಿನಿ ಅದು ಮುಖ್ಯ ಅಲ್ಲ, ಎಷ್ಟು ವರ್ಷ ಬದುಕಿ ಮುಖ್ಯ ಅಲ್ಲ, ಹ್ಯಾಂಗೆ ಬದುಕಿನ ಮುಖ್ಯ. ನಾವು 100 ವರ್ಷ ಬದುಕೇವು, ಹೋಗೋ ಮುಂದೆ ಯಾರು ಕೇಳಿಲ್ಲ ಅಂದ್ರೆ. ನಮ್ಮ ಮನೆ ಹಿತ್ತಲೊಳಗೆ ಒಂದು ಸಣ್ಣ ಬಳ್ಳಿಯಾಗ ಹೂವು ಬೆಳೆದವ. ಹೂವಿನ ಆಯುಷ ಎಷ್ಟು ಹೇಳ್ರಿ? ಮನುಷ್ಯನ ಹಾಗೆ ಹೂವಿನ ಆಯುಷ 100 ವರ್ಷ ಆಗಿಲ್ಲ. ಹೂವಿನ ಆಯುಷ್ಯ ಕೇವಲ ಒಂದೇ ದಿವಸ ಮಾತ್ರ. ಸೂರ್ಯ ಉದಯ ಗಾಳಿ, ಸೂರ್ಯ ಅಸ್ತ ಆಗೋ ಮುಂದೆ ಮಣ್ಣೆ ಆಗೋದು ಹೂವು. ಮನುಷ್ಯ 100 ವರ್ಷ ಬದುಕದ, ಹೂವು ಒಂದೇ ದಿವಸ ಬದುಕದು. ಒಂದೇ ದಿವಸ ಬದುಕಿದ ಹೂವಿನ ಸ್ವಾರ್ಥಕತೆ ಎಷ್ಟು ಅದ್ಭುತ ಅಂದ್ರೆ, ತನ್ನ ಯಾರು ನಿರ್ಮಾಣ ಮಾಡಲ್ಲ, ನಿರ್ಮಾಣ ಮಾಡೋದು ದೇವರ ತೆರೆ ಮೇಲೆ ಕುಂತು ತನ್ನ ಜೀವನ ಸ್ವಾರ್ಥ ಮಾಡ್ಕೋತ ನೋಡಿ. ಇದು ಹೂವಿನ ಬದುಕಿನ ವೈಶಿಷ್ಟ್ಯ. ಇದು ಭಗವಂತ ಅಂತ ಬದುಕು ಕೊಟ್ಟಲ್ಲ, ಮನುಷ್ಯ ಅಂತ ಬದುಕು ಕಟ್ಕೊಳ್ಬೇಕು. ಈ ಬದುಕಿನ ಋಣ, ಜೀವನದ ಋಣ, ಜಗತ್ತನ್ನ ತೀರಿಸ್ಬೇಕಲ್ಲ. ನಾಯೇನು ಈ ಭೂಮಿಗೆ ಬರಬೇಕಾದ್ರೆ ಮನೆ ಮಾಡಿಲ್ಲ, ಮಣ್ಣು ಮಾಡಿಲ್ಲ, ಕಲ್ಲು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ, ನಾ ಏನೂ ಮಾಡಿಲ್ಲ. ನಾ ಬರೋದಕ್ಕಿಂತ ಮುಂಚೆ ನಿಸರ್ಗ ದೇವತೆ ನಾ ಹುಟ್ಟಿ ಬೆಳೆದು ವಿಕಾಸಕ್ಕೆ ಏನೇನು ಬೇಕೋ ಎಲ್ಲ ಮಾಡಿಟ್ಟಿದೆ. ನಾ ಏನೂ ಮಾಡಿಲ್ಲ. ನಾ ಸುಮ್ಮಂತೀನಿ, ಹೊಲ ಮಾಡೀನಿ, ಮನೆ ಮಾಡೀನಿ, ಕಾಂಪ್ಲೆಕ್ಸ್ ಕಟ್ಟೀನಿ. ಮುಂದೆ ಮಕ್ಕಳು ಹೆಂಗಿರ್ತೋ ಹಂಗಿಲ್ಲೋ ನಾವು ಚಿಂತೆ ಮಾಡ್ತೇವೆ. ಆ ಮಕ್ಕಳು ಅಂತಾವ, ನೀವು ನೋಡು, ಹೋಗು, ನಾವು ಮಸ್ತ್ ಇರ್ತೀವಿ ಅಂತ ಹೇಳ್ತಾವೆ. ಮಸ್ತ್ ಆರಾಮ್ ಇರ್ತೇವೆ. ನೀವು ಹೋಗೋದಾಗೆ ಕಾಯ್ಕತ್ತೇವೆ, ಯಾವಾಗ ನೋಡ್ಸಂತವು. ಏನು ಮಾಡಿ ಹೇಳಿ
ತಾವು ಹುಟ್ಟಿ ಬಂದು ವಿಕಾಸಕ್ಕೆ ಜಗತ್ತಿಗೆ ಏನು ಕೊಟ್ಟ ಮನುಷ್ಯ ಒಂದು ಕ್ಷಣ ತನ್ನ ಜೀವನದ ಪುಟವನ್ನು ಶಿವವಾಗಿ ಮಾಡಿದ್ರೆ ತನ್ನ ಅನಿಸ್ತನು ಈ ಜಗತ್ತಿಗೆ ನಮ್ದು ಏನು ಕೊಡುಗೆ ಏನೂ ಇಲ್ಲ, ಎಲ್ಲ ಭಗವಂತದ. ಆದ ಕಾರಣ ಸಣ್ಣ ಮಕ್ಕಳು ಇಂಥ ಒಂದು ಕ್ರೀಡಾ ಆಟದಲ್ಲಿ ಮುಂದುವರಿಬೇಕು, ಹಾಗೇನಪ್ಪ ಇಂಥ ಸಂಸ್ಕೃತಿ ಬೆಳಿಬೇಕು. ಅದಕ್ಕೆ ಪೂಜೆ ಆಶೀರ್ವಾದ ಕೇಳ್ತಾ ನನ್ನ ಮಾತಿಗೆ ಕೊಡ್ತೀನಿ. ಶಾಂತಿ.